ಈ ದಿನ ಮಕ್ಕಳಂತೆ ಬೆಳೆಸಿದಂತ ಸಾಲದ ಮರದ ತಿಮ್ಮಕ್ಕ ಇಂದು ವಿಧಿವಶನಾಗಿದ್ದಾರೆ. ತಿಮ್ಮಕ್ಕ ಅಂತ ಅಂದ್ರೆ ಯಾರು ಗೊತ್ತಿಲ್ಲ. ಬಹುಶಃ ಬರೀ ನಾಡಲ್ಲ, ದೇಶ ಅಲ್ಲ, ಅಂತಾರಾಷ್ಟ್ರಕ್ಕೂ ಪರಿಚಯ ಆಗಿರುವಂತ ಒಬ್ಬ ತಿಮ್ಮಕ್ಕನನ್ನ ಇವತ್ತು ಸ್ಮರಣೆ ಮಾಡಿಕೊಳ್ಳೇಬೇಕಾಗಿದೆ. ಯಾಕೆ ಅಂತ ಕೇಳಿದ್ರೆ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ಒಂದು ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿದಂತ ಒಬ್ಬ ಹೆಣ್ಮಗಳು, ವಿದ್ಯಾವಂತೆ ಅಲ್ಲ, ಬೇರೆಯವ್ರ ತರ ಜಾಣೇನೂ ಅಲ್ಲ, ಮುಗ್ಧ ಹೆಣ್ಮಗಳು. ಮಕ್ಕಳು ಇಲ್ಲ ಅನ್ನೋ ಸಂದರ್ಭದಲ್ಲಿ ಆ ನೋವು ಕೊರತೆಗಳು ಬರದಂಗೆ ಪರಿಸರವನ್ನೇ ಮಕ್ಕಳು ಅಂತ ಭಾವಿಸಿಕೊಂಡಂತ ಪ್ರಕೃತಿ ರಕ್ಷಿತ. ಪ್ರಕೃತಿಯನ್ನ ರಕ್ಷಣೆ ಮಾಡಿದ್ರೆ ಪ್ರಕೃತಿ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಎನ್ನುವುದಕ್ಕೋಸ್ಕರ ಪರಿಸರ ಮತ್ತು ಪ್ರಕೃತಿಯನ್ನ ಉಳಿಸಿದ್ದಕ್ಕೆ ಆಕೆಯ ಹೆಸರು ಅಮರವಾಗಿ ಉಳಿದಿದೆ. 380 ಆಲದ ಮರಗಳನ್ನ ನಟ್ಟಿರುವಂತದ್ದು, ಇತರ 8,000 ಮರಗಳನ್ನ ನಟ್ಟಿರುವಂತ ಒಬ್ಬ ಹೆಣ್ಮಗಳು ನೀರಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ದಾರಿಲಿ ಹೋಗುವಂತ ಹಸುಗಳು, ಎಮ್ಮೆಗಳು, ಕುರಿಗಳು ಮೇಯ್ದೇ ಇರಲಿ ಅನ್ನೋದಕ್ಕೋಸ್ಕರ ಬೇಲಿಯನ್ನ ಹಾಕಿ, ನೀರಿಲ್ಲ ಅಂದ್ರೆ ಹೋಗಿ ಹಳ್ಳದಲ್ಲಿ ನೀರು ತುಂಬಿಕೊಂಡು ಬಂದು ಆ ಸೊಸಿಗಳಿಗೆಲ್ಲ ನೀರು ಹಾಕಿ ಉಣಿಸಿ ಗೊಬ್ಬರ ಹಾಕಿ ಹಸುಗಳು ಹಾಕಿರುವ ಸಗಣಿಯನ್ನೆಲ್ಲ ಎತ್ತಿ ಅದಕ್ಕೆಲ್ಲ ಹಾಕೊಂಡು ಬೆಳೆಸಿರುವಂತದ್ದು ದೊಡ್ಡದಲ್ವಾ? ನಮ್ಮ ಮಕ್ಕಳಿಗೆ ಇವತ್ತು ಬೇಕು, ತಿಮ್ಮಕ್ಕನ ಮಾದರಿ ಬೇಕು. ತುಂಬಾ PhDಗಳು, ತುಂಬಾ ಡಾಕ್ಟರೇಟ್ಗಳು, ತುಂಬಾ ಅದ್ಭುತವಾಗಿ ಓದಿರೋರು ಇದ್ದಾರೆ. ಆದ್ರೆ ಏನ್ ಮಾಡಿದ್ದಾರೆ ಈ ದೇಶಕ್ಕಾಗಿ, ಈ ನಾಡಿಗಾಗಿ, ಸಮಾಜಕ್ಕಾಗಿ, ಪರಿಸರಕ್ಕಾಗಿ? ಅವ್ರಿಗೆ ಮಕ್ಕಳಿದ್ರೆ 1 2 ಇರೋದಷ್ಟೇ. ಆದ್ರೆ ಪ್ರಕೃತಿ ಮರಗಳು ಬೆಳೆಸಿರೋದೇ ಮಕ್ಕಳು. ಅದ್ರ ಜೊತೆಗೆ ಸಾಕಷ್ಟು ನಾಡು, ರಾಷ್ಟ್ರದ ಜನ ಅಭಿಮಾನ, ಪ್ರೀತಿ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇರಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಖಂಡಿತವಾಗ್ಲೂ ಮುಕ್ತಿ ದೊರಕ್ತದೆ. ಯಾಕೆ ಅಂತಂದ್ರೆ ಈ ಪ್ರಕೃತಿ ಮಾತೆ ಇದ್ದಾಳಲ್ಲ, ಅವಳು ಆ ಮಾತೆ ಆ ಉಸಿರನ್ನ ತಕ್ಕೊಂಡೋಗಿ ಭಗವಂತನ ಪಾದಕ್ಕೆ ಇಡ್ತಾಳೆ ಅನ್ನೋದ್ರಲ್ಲಿ ಸಂಶಯ ಇರ್ತೀವಿ, ನಂಗೆಂತೂ ಸಂಶಯ ಇಲ್ಲ. ಅಂತ ಒಬ್ಬ ಮಾತೆಗೆ, ಅಂತ ಒಬ್ಬ ತಿಮ್ಮಕ್ಕನಿಗೆ ನಮ್ಮ ಮಠದಿಂದ ಕಾವೇರಿ ಪ್ರಶಸ್ತಿಯನ್ನ ಕೊಟ್ಟಿದ್ದು ಹೆಗ್ಗಳಿಕೆ ಅಂತ ಅನಿಸ್ತದೆ. ನನ್ ಕರೆದ ತಕ್ಷಣ ಅಯ್ಯೋ ಗುರುಗಳೇ ಬರ್ತೀನಿ, ಆ ಬಂದಾಗ ನೋಡ್ಬೇಕು ಎಷ್ಟು ಸರಳತೆ, ಎಷ್ಟು ಸಜ್ಜನಿಕೆ, ಎಷ್ಟು ವಿನಯತೆ, ಎಷ್ಟು ನಮ್ರತೆ, ಎಷ್ಟು ಸರಳತೆ, ಸಭ್ಯತೆ. ಆ ವಿನಯತೆಯನ್ನು ನೋಡಿ ನಾನು ಬೆರಗಾಗ್ತೀನಿ. ಅವತ್ತು ಅಹಂಕಾರ ಬರಲಿಲ್ಲ ತಿಮ್ಮಕ್ಕನಿಗೆ. ಅಂತ ತಿಮ್ಮಕ್ಕನಿಗೆ ನಾವು ಕಾವೇರಿ ಪ್ರಶಸ್ತಿಯನ್ನ, ರಾಷ್ಟ್ರ ಮಟ್ಟದ ಆ ಕಾವೇರಿ ತಾಯಿಯ ಪ್ರಶಸ್ತಿಯನ್ನು ಕೊಟ್ಟು ನಾವು ಅವರಿಗೆ ಅಭಿನಂದಿಸಿರುವಂತದ್ದು ನಮ್ಮ ಮಠದ ಎಲ್ಲ ಸಮಸ್ತ ಭಕ್ತರಿಗೂ ಬಹುಶಃ ಒಂದು ಹಿರಿಮೆ, ಒಂದು ಗಿರಿಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸಾಲದ ಮರದ ತಿಮ್ಮಕ್ಕನಿಗೆ ನಾಡು ಗೌರವಿಸ್ತಾ ಇದೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳ್ತಾ, ಇತರ ಪರಿಸರ ಉಳಿಸಿ, ಪರಿಸರ ಬೆಳೆಸಿ, ನೀವು ಸಹ ತಿಮ್ಮಕ್ಕನ ಸಾಲಿಗೆ ನಿಲ್ಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಿವಮಯ್ಯ.